ಸರ್, ಇವತ್ತು ಮುಸ್ಲಿಂ ಸಮಾವೇಶ ಆಗಿದೆ. ಮುಸ್ಲಿಂ ಸಮಾವೇಶ ಅಂತಲ್ಲ, ಯಾರೋ ಒಂದು ಒಕ್ಕೂಟದಿಂದ ಸಮಾವೇಶ ಮಾಡಿರೋದು. ನನಗೂ ಕೇಳಿಬಂತು, ಏನೋ ಒಂದು 300-400 ಜನ ಇದ್ದರು, ಏನೋ ಒಂದು ಸಮಾವೇಶ ಮಾಡಿದಾರಂತ. ಏನಿಲ್ಲ, ಅವ್ರಿಗೇನು ಸರ್ಕಾರಿ ವಿರೋಧ ಸಮಾವೇಶ ಏನಿಲ್ಲ, ಮುಖ್ಯಮಂತ್ರಿ ವಿರೋಧ ಸಮಾವೇಶ ಏನಿಲ್ಲ. ಅವ್ರು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಿದ್ದು ಆ ಬೇಡಿಕೆನ ಇದುವರೆಗೂ ಮಾಡಿಲ್ಲ, ಮಾಡಿ ಅಂತ ಅಷ್ಟು ಅವ್ರನ್ನ ಡಿಮ್ಯಾಂಡ್ ಇದೆ. ಅಂದರೆ ಸರ್, ಕಾಂಗ್ರೆಸ್ ಸರ್ಕಾರ ಆಶ್ವಾಸನೆ ಕೊಟ್ಟಿರೋದು ಈಡೇರಿದೆಯಾ ಇಲ್ವಾ ಅನ್ನೋದು ಸಭೆಯಲ್ಲಿ ಇವತ್ತು ಚರ್ಚೆ ಆಗಿದೆ. ಈಗ ನಾವು ಹಿಜಾಬ್ದು ಮಾಡಿದ್ದೀವಿ, ಮೊನ್ನೆ 13ನೇ ತಾರೀಕು ಮಾಡಿದ್ದೀವಿ. ಆ ಥರ ಹಂತ ಮಾಡ್ಕೊಂಡು ಹೋಗ್ತೀವಿ. ಸರ್, 10,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಂತೆ. ಕೊಟ್ಟಿದ್ದಾರಿಲ್ಲ. ಈಗ BJP ಸರ್ಕಾರದಲ್ಲಿ 2023ರಲ್ಲಿ ಅಲ್ಪಸಂಖ್ಯಾತರ ಬಜೆಟ್ ಇದ್ದಿದ್ದು 850 ಕೋಟಿ. ಇವತ್ತೆಷ್ಟಿದೆ? 4,790 ಕೋಟಿ ಕೊಟ್ಟಿದ್ದಾರೆ 3 ವರ್ಷಕ್ಕೆ. ಮೊದಲೇ ಬಜೆಟಲ್ಲಿ 3,500 ಮಾಡಿದ್ರು, ಆಮೇಲೆ 4,500 ಮಾಡಿದ್ರು. ಈಗ ಮೊನ್ನೆ 300 ಕೋಟಿ ಜಾಸ್ತಿ ಮಾಡಿ 4,790 ಕೋಟಿ ಕೊಟ್ಟಿದ್ದಾರೆ. 5 ವರ್ಷದಲ್ಲಿ 10,000 ಕೋಟಿ ಕೊಡ್ತೀರ ಅಂತ ಹೇಳಿದ್ದು. ಒಂದೇ ಸತಿ 10,000 ಕೋಟಿ ಕೊಡ್ತೀರ ಅಂತ ಹೇಳಿಲ್ಲ. 5 ವರ್ಷದಲ್ಲಿ 10,000 ಕೋಟಿ ಕೊಡ್ತಿದ್ದು ಚುನಾವಣೆ ಟೈಮ್ ಹೇಳಿದ್ವಿ. ಇನ್ನೂ 2 ವರ್ಷ ಬಾಕಿ ಇದೆ. ಓಕೆ ಸರ್, ಇನ್ನೊಂದು ಆಗ್ರಹ ಕೇಳಿ. ಇನ್ನೂ 2 ವರ್ಷ ಬಾಕಿ ಇದೆ. 28ರಲ್ಲೂ ನಾವೇ ಬರೋದು, ನಮ್ಮದೇ ಸರ್ಕಾರ. ಸರ್, ಈಗ SIR ಯಾವುದೇ ಕಾರಣಕ್ಕೂ ಜಾರಿ ಮಾಡಬೇಕು ಕರ್ನಾಟಕದಲ್ಲಿ ಅಂತೇಳಿ ಒಂದು ಆಗ್ರಹ ಆಗಿದೆ ಸಮಾವೇಶ. ಈಗ SIR ವಿಚಾರದಲ್ಲಿ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಈಗ ವೆಸ್ಟ್ ಬೆಂಗಾಲಲ್ಲಿ ನೋಡಿ ನೀವು 65,000 ವೋಟ್ ಡಿಲೀಟ್ ಆಗಿದೆ. ತಮಿಳ್ನಾಡಲ್ಲಿ ನೋಡಿ 65,000 ಡಿಲೀಟ್ ಆಗಿದೆ. ಆ ಕಾರಣಕ್ಕೆ ಎಲ್ಲ ಸ್ಟೇಟಲ್ಲೂ BJP ಅವ್ರು ಬಿಟ್ಟು ಎಲ್ಲ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು, ಆಲ್ ರೀಜನಲ್ ಪಾರ್ಟಿಯವರು SIR ಬೇಡನೇ ಅಂತ ಹೇಳ್ತಾರೆ. ಇವಾಗ ಸಮಾವೇಶದಲ್ಲಿ ಅದೇ ತೀರ್ಮಾನ ಮಾಡಿದ್ದಾರೆ ಸರ್. ಜೊತೆಗೆ ರಾಜ್ಯ ಸರ್ಕಾರ ಅದನ್ನು ಅಂಗೀಕಾರ ಮಾಡೋದು ಇಲ್ಲ. SIR ನಾವು ಮಾಡೋ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು. ನಾವು ಬಿಡಬಾರ್ದು, ಅವಕಾಶ ಕೊಡಬಾರ್ದು ಅಂತ ಹೇಳಿ. ಇಲ್ಲ, ಹೌದು. ನಾವು ಈಗ ಅದು ತೀರ್ಮಾನ ಯಾರು ತೊಗೊಳ್ಬೇಕು? ಕೇಂದ್ರ ಸರ್ಕಾರ ತೊಗೊಂಡಿರೋದು. ಈಗ ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಹೋರಾಟ ಮಾಡಿದ್ಲು ಮಮತಾ ಬ್ಯಾನರ್ಜಿಯವರು. ಅವರೇ ಸ್ವತಃ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ನಿಂತ್ಕೊಂಡು ಅವರೇ ವಾದ ಮಾಡಿಕೊಂಡ್ರು.